आप देख रहे हैं बीजापुर समय। मैं आपके साथ खलील कलादगी। जेडीएस छोड़ फिर से बीजेपी में शामिल होने के बाद एक्स मिनिस्टर एसके बेल्लुब्बी ने कल बीजापुर जिला कोला टाउन के अपने मकान में पहली प्रेस कॉन्फ्रेंस करते हुए कहा कि जेडीएस में मुझे कोई तकलीफ नहीं थी, लेकिन बीजेपी राज्य अध्यक्ष बीएस येडियुरप्पा की उम्मीद और कार्यकर्ताओं की खुशी के लिए मैं बीजेपी में फिर से शामिल हुआ हूं। और भी कई विषयों पर बात की एक्स मिनिस्टर एसके बेल्लुब्बी ने। सामान्य ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರ ಒಂದು ಅಪೇಕ್ಷೆಯಂತೆ ಮತ್ತು ಇಲ್ಲಿಯ ಬಿಜಾಪುರ ಜಿಲ್ಲೆ ಸಂಸದರು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು ಮತ್ತು ಬಾಗಲಕೋಟೆ ಜಿಲ್ಲೆಯ ಮೊದಲದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು, ಬಿಳಿಗಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುರುಗೇಶ್ ನಿರಾಣಿ ಅವರು, ಹಾಗೆ ಉಮೇಶ್ ಕತ್ತಿ ಅವರು, ಈ ಎಲ್ಲ ನಾಯಕರು ಸಮಕ್ಷಮದಲ್ಲಿ ಸುಮಾರು 3-4 ತಿಂಗಳಿಂದ ಏನು ನಾನು ಹೋದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಬಸವನಗುಡಿ ಕ್ಷೇತ್ರದ ಟಿಕೆಟ್ ತಪ್ಪಿದ ಮೇಲೆ ಯಾವೊಬ್ಬ ನಾಯಕರು ನನ್ನ ಜೊತೆ ಮಾತನಾಡೋದ್ರಿಂದ ಸಿಟ್ಟಿಗೆದ್ದು ಅಂತ ಅಸಂತುಷ್ಟನಾಗಿ ನಾನು ಜೆಡಿಎಸ್ ಪಕ್ಷಕ್ಕೆ ಸೇರಿ ಆ ಒಂದು ಚುನಾವಣೆಯಲ್ಲಿ ನಾನು ಜೆಡಿಎಸ್ ಪಕ್ಷದ ಪ್ರಚಾರ ಮಾಡಿ ವಿಜಯಪುರದ ಅಭ್ಯರ್ಥಿ ಕೂಡ ಆಗಿದ್ದೆ. ಆ ಎಲ್ಲ ವಿಷಯಗಳನ್ನು ಗಮನ ಇಟ್ಟುಕೊಂಡು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೋದ ವಿಧಾನಸಭೆ ಚುನಾವಣೆಯಲ್ಲಿ, ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗಿರತಕ್ಕಂಥದ್ದು ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥದ್ದು. ಅದು ಜಿಲ್ಲಾ ನಾಯಕರಿಂದ ಹಿಡಿದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರವರೆಗೆ ಗಮನಕ್ಕೆ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವಿಜಯಪುರ ಜಿಲ್ಲೆಯೊಳಗೆ 2004, 5, 6ರಲ್ಲಿ ವಿಜಯಪುರ ಜಿಲ್ಲೆಯ ಸಮಗ್ರ ನೀರಾವರಿ ಮತ್ತು ಕೆರೆ ತುಂಬುವ ವಿಷಯ ಇಟ್ಟುಕೊಂಡು ಆಲಮಟ್ಟಿಯಲ್ಲಿ 1 ವರ್ಷ 3 ತಿಂಗಳು, 1 ವರ್ಷ 1.5 ತಿಂಗಳು, ಮತ್ತೆ 5 ದಿವಸ ಉಪವಾಸ, ಭೀಮೆಯಿಂದ ಕೃಷ್ಣವರೆಗೆ ಪಾದಯಾತ್ರೆ, ಜಿಲ್ಲಾ ಬಂದ್ ಕರೆ ಕೊಟ್ಟು ಏನು ಜಾಗೃತಿ ಮಾಡಿದೆವು ಅವಾಗ, ಆ ಜಾಗೃತಿಯ ಫಲವಾಗಿ ವಿಜಯಪುರ ಜಿಲ್ಲೆಯಲ್ಲಿ 8ರಲ್ಲಿ 5 ಬಿಜೆಪಿ ಶಾಸಕರು ಆಯ್ಕೆಯಾಗಿದ್ರು. ಅವಾಗ ಏನು ನನಗೆ ಟಿಕೆಟ್ ತಪ್ಪು ಹೋದ ಚುನಾವಣೆಯಲ್ಲಿ ನಾನು ಪಕ್ಷ ಬಿಟ್ಟು ಹೊರಗೆ ಬಂದ ಮೇಲೆ ಇಲ್ಲಿ ದೊಡ್ಡ ಒಂದು ಹೊಡೆತ ಭಾರತೀಯ ಜನತಾ ಪಾರ್ಟಿ ಬಿದ್ದಿತ್ತು. ಅಂದ್ರೆ ಒಟ್ಟಲ್ಲಿ ಕನಿಷ್ಠ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಲೆಯಲ್ಲಿ ಸುಮಾರು 6ರಿಂದ 7 ಬಿಜೆಪಿ ಸೀಟ್ ಬರ್ತಿದ್ವು. ಇಲ್ಲಿ ಅಕಸ್ಮಾತ್ ನಾನು ಟಿಕೆಟ್ ಕೊಟ್ಟಿದ್ರು. ಆ ಸತ್ಯ ಇವತ್ತು ಎಲ್ಲರಿಗೂ ಮನಗಂಡು ಪುನಃ ನನ್ನನ್ನು ಸುಮಾರು 3-4 ತಿಂಗಳಿಂದ ಎಲ್ಲ ನಾಯಕರು, ರಾಜ್ಯ ಅಧ್ಯಕ್ಷರು ಮತ್ತೆ ಪಕ್ಷಕ್ಕೆ ಬರಬೇಕು, ಪಕ್ಷ ನೀವು ಹೊರಗಿದ್ದ ಪಕ್ಷಕ್ಕೆ ಹಾನಿಯಾಗಿದೆ, ಸರ್ಕಾರ ಕೂಡ ಆಗಿಲ್ಲ, ಹೀಗಾಗಿ ಮತ್ತೆ ಬರಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ, ವಿನಂತಿಯನ್ನ ಹಲವಾರು ಜನ ನಾಯಕರು ಮಾಡ್ಕೊತ ಬಂದ್ರು. ನಾನು ಅವಾಯ್ಡ್ ಮಾಡ್ಕೊತ ಬಂದಿದ್ದೆ. ನಾವು ಯಾಕಂದ್ರೆ ಇವತ್ತು ಜೆಡಿಎಸ್ ಸರ್ಕಾರ ಇದ್ದದ್ರಿಂದ ನನಗೆ ಅಲ್ಲಿ ಯಾವುದೇ ಒಂದು ಅಗೌರವ ಇದ್ದಿದ್ದಿಲ್ಲ. ಸರ್ಕಾರದಲ್ಲಿ, ವಿಧಾನಸೌಧದಲ್ಲಿ ಸಾಕಷ್ಟು ಗೌರವ ನನಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ನಾವು ಯಾವುದೇ ನನಗೆ ಅನ್ಯಾಯ ಆಗಿಲ್ಲ, ಕುಮಾರಸ್ವಾಮಿ ಅವರಿಂದ. ಆದ್ರೆ ಯಾವಾಗ ನಾವು ಈ ವಿಷಯ ತಗೊಂಡು ನಮ್ಮ ಬಾಗೇವಾಡಿ ಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನು ಕರೆದು ಕೇಳಿದಾಗ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಹಿಂದೆ ಆಗಿರತಕ್ಕಂಥ ತಪ್ಪುಗಳು ಮುಂದೆ ಆಗದೇ ಇದ್ದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು, ದೇಶದ ದೃಷ್ಟಿಯಿಂದ ನಾವು ಸೇರುವಂತ ನಿರ್ಣಯ ಮಾಡೋಣ ಅಂತಕ್ಕಂಥ ಮಾತನ್ನ ಮೊನ್ನೆ ಕಾರ್ಯಕರ್ತರು ತಂದಂತ ವಿಷಯವನ್ನು ಇಟ್ಕೊಂಡು ನಾವು ಮೊನ್ನೆ ಸುಮಾರು ಒಂದು 30-40 ಜನ ಮಾತ್ರ ಹೋಗಿದ್ದೀವಿ. ನಾವು ಇನ್ನೂ ಅಲ್ಲಿ ಮಾತುಕತೆ ಮಾಡಬೇಕು ಅಂತ ಹೇಳಿ ಅವಾಗ ಅವರೆಲ್ಲ ನಾಯಕರು ಕೂಡ, ಸನ್ಮಾನ್ಯ ರಾಜ್ಯ ಅಧ್ಯಕ್ಷ ಯಡಿಯೂರಪ್ಪನವರು ಕೂಡ ಎಲ್ಲ ನನ್ನ ಹೋರಾಟ ಇರಬಹುದು, ಮತ್ತೊಂದಿರಬಹುದು, ಎಲ್ಲವನ್ನೂ ಮತ್ತೊಮ್ಮೆ ಮೆಲುಕು ಹಾಕಿ ಈ 2 ಜಿಲ್ಲೆಗಳಲ್ಲಿ ನೀವು ಬರೋದ್ರಿಂದ ಪಕ್ಷ ಮತ್ತೆ ಬೆಳೀತೈತಿ, ಹೆಚ್ಚು ಬಲಾಟೆ ಆಗ್ತೈತಿ, ಏನು ಕೊರತೆ ಐತಿಲ್ಲ, ಸಂಘಟನೆ ಕೊರತೆ ಆಗೈತಿ, ಇಲ್ಲಿ ಅದು ಮತ್ತೆ ತುಂಬತೈತಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಪಕ್ಷಕ್ಕೆ ಸ್ವಾಗತ ಮಾಡಿದ್ರು. ಸಾಂಕೇತಿಕವಾಗಿ ನಾವಲ್ಲಿ ನಾನು ಪಕ್ಷವನ್ನು ನಮ್ಮ ಬೆಂಬಲಿಸಿ ಸೇರಿದ್ದೀನಿ, ಬಿಜೆಪಿಯವನ್ನ. ಆದರೆ ಮುಂದೆ ಈ ಒಂದು 28ನೇ ತಾರೀಕಿಗೆ ಸನ್ಮಾನ್ಯ ಈಗಿನ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಅಭ್ಯರ್ಥಿಗಳು, ಕೇಂದ್ರ ಸಚಿವರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರ ಚುನಾವಣಾ ಪ್ರಚಾರದ ಕಾರ್ಯಾಲಯದ ಉದ್ಘಾಟನೆ ಇರತಕ್ಕಂಥದ್ದು ವಿಜಯಪುರದಲ್ಲಿ. ಅವತ್ತು ಜಂಟಿಯಾಗಿ ನಾವೆಲ್ಲ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ವಿಜಯಪುರದಲ್ಲಿ ಮಾಡ್ತೀವಿ. ಅದರ ಜೊತೆಗೆ ಯುಗಾದಿ ಪಾಡ್ಯ ನಂತರ ಈ ಲೋಕಸಭೆ ಚುನಾವಣೆಯ ನಾಮಪತ್ರಗಳ ಹಿಂತಕೊಂಡು ಪ್ರಚಾರ ಶುರುವಾಗುವಂತಹ ಸಂದರ್ಭದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಅಥವಾ ಒಂದು ಕಡೆ ಈ ಕ್ಷೇತ್ರದಲ್ಲಿ
ಬಸವನಗುಡಿ ಕ್ಷೇತ್ರದ ಎಲ್ಲಾ ಹಳ್ಳಿಗಳ ಕಾರ್ಯಕರ್ತರನ್ನು ಒಂದು ಕಡೆ ಸೇರಿಸಿ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರನ್ನ ವೇದಿಕೆಗೆ ಕರೆಸಿ ಎಲ್ಲರನ್ನೂ ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಿ ಮುಂದೆ ಬರತಕ್ಕಂಥ ಚುನಾವಣೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಲೋಕಸಭಾ ಸದಸ್ಯರನ್ನ ಹೆಚ್ಚಿನ ಬಹುಮತದ ಆರಿಸಿ ತಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕ್ ಬಯಸ್ತೀರಿ. ಸೇರ್ಪಡೆ ನೀವು ಷರತ್ತುಗಳೇನು ಹಾಕಿದ್ರೆ? ಷರತ್ತುಗಳು ಅಂತ ಹೇಳಿದ್ರೆ ಇಲ್ಲಿ ಸುಮಾರು 9 ವರ್ಷ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾಗಿ ಈ ಜಿಲ್ಲೆಗೆ ಹೋರಾಟ, ಬಹುಶಃ ಈ ನಾಡಿನಲ್ಲಿ ನನ್ನಷ್ಟು ಹೋರಾಟ ಮಾಡಿದ್ರೆ ಯಾರನ್ನ ಗರ್ವದಿಂದ ಹೇಳಕತ್ತಿಲ್ಲ. ನಾನು ಉದಾಹರಣೆಗೆ ಹೇಳ್ತೇನೆ. ನಾನು ಇವತ್ತು ಕೊರ್ತಿ ಕೋಲಾರ ಸೇತುವೆ, ವಿಜಯಪುರ ಹುಬ್ಬಳ್ಳಿ ಹೈವೇ, ಇವು ಸುಮ್ಮನೆ ಆಕಾಶದಿಂದ ಇಳಿದು ಬಂದಿರತಕ್ಕಂಥ ಕಾಮಗಾರಿ ಅಲ್ಲ. ಇವು ಬಹುಶಃ ಹೈವೇಗಳು ಎಂಪಿಗಳು ಮಾಡತಕ್ಕಂಥ ಕೆಲಸ, ಎಂಎಲ್ಎ ಮಾಡೋ ಕೆಲಸ ಅಲ್ಲ. ಆದ್ರೂ ಕೂಡ ಈ ಸೇತುವೆ ಮತ್ತು ಹೈವೇ ಆಗಬೇಕಾಗಿತ್ತು ಸುಮಾರು 10 ವರ್ಷ ನಾವು ಪಂಚಾಯತಿ ಚೇರ್ಮನ್ ಮಾಡಿರ್ತಕ್ಕಂಥ ಹೋರಾಟದ ಫಲ ಇದೆ. ಅದ್ರ ಜೊತೆಗೆ ಇವತ್ತು ಸಮಗ್ರ ನೀರಾವರಿ ಆಗಬೇಕು, ಕೆರೆ ತುಂಬಬೇಕು ಅಂತಕ್ಕಂಥ ಹೋರಾಟವನ್ನ ಸತತ 3 ವರ್ಷ ಮಾಡ್ಕೊಂಡು ಬಂದು ಈ ಮುಳವಾಡಿ ನೀರಾವರಿ ಮೊದಲನೇ ಹಂತ ಮಾಡಿರ್ತಕ್ಕಂಥದ್ದು ನಾನೇ ಫಸ್ಟ್ ಎಂಎಲ್ಎ ಇದ್ದಾಗ. ಮೊನ್ನೆ ಮಸೂತಿಯ 3ನೇ ಹಂತ ಮಾಡಿರ್ತಕ್ಕಂಥದ್ದು ಕೂಡ ನಾನು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿದೆ. ಹಾಗೇನೆ ಬಹುಹಳ್ಳಿಗಳ ಕುಡಿಯುವ ನೀರಿನ ಯೋಜನೆ ಬಹುಶಃ ಭಾರತ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ನಾವು ಬಹುಶಃ ಅದನ್ನ ಫಸ್ಟ್ ಜಾರಿ ತಂದಿರತಕ್ಕಂಥದ್ದು ಬಸವನಗುಡಿ ಮತಕ್ಷೇತ್ರ. 98ರ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ 2000ನೇ ಇಸ್ವಿ ಮಂಜೂರು ಮಾಡಿದೆ. ನಾನು ವಿಜಯಪುರ ತಾಲೂಕಿನ 38 ಹಳ್ಳಿ ನನಗಿದ್ದು. ಕಾಕಂಡ್ಕಿ ಇರಲಿ, ಮಮದಾಪುರ, ಉಪ್ಪಲ್ದಿನಿ, ದೇವರಗನ್ನೂರ, ಹಾಗೆ ಅಲ್ಲಿ 38 ಹಳ್ಳಿ, ಬಾಗೇವಾಡಿ ತಾಲೂಕಿನ 38 ಹಳ್ಳಿ, ಮುದ್ದೇಬೇಳ ತಾಲೂಕಿನ 20 ಹಳ್ಳಿ, ಸುಮಾರು ಒಂದು 100 ಹಳ್ಳಿಗಳಿಗೆ ಮಾಡೆಲ್ ಆಗಿ ಹೊಳೆಯಿಂದ ಸುಮಾರು 60-70 ಕಿಲೋಮೀಟರ್ ನೀರು ಕೊಡ್ತಕ್ಕಂಥದ್ದು ಮಲ್ಲೆ ಯೋಜನೆ ಬಹುಶಃ ಹಿಂದೂಸ್ತಾನದಲ್ಲಿ ಎಲ್ಲೂ ಇಲ್ಲ. ಅದು ಇವತ್ತು ಮಾದರಿ, ಇವತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿ ಆಗಿದ್ದು ಸರ್ಕಾರ ತಗೊಂಡೈತೆ. ಯಾಕೆ ನೀವು ಹೇಳಕತ್ತೀನಿ ಹೇಳಿದ್ರೆ, ಅಧಿಕಾರ ಇದ್ದಾಗ ಆ ಮನುಷ್ಯ ಶಾಶ್ವತ ಆಗತಕ್ಕಂಥ ಕೆಲಸಗಳಲ್ಲಿ ಪಟ್ಟಿಗೆ ಸೇರುವಂತಹ ಕೆಲವುಗಳನ್ನು ಮಾತ್ರ ಹೇಳಿದೆ ನಾನು. ಹಂಗೆ ನಾವು ಬಹಳಷ್ಟು ಕೆಲಸಗಳು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ವಿಚಾರ ಇಟ್ಕೊಂಡು ಈ ಬರುವ ದಿನದಲ್ಲಿ ಈ ಒಂದು ಹೊಳೆ ನಾನು ಮಾತೃಪಕ್ಷಕ್ಕೆ ಮಾತೇನು ಬಂದಿದ್ದೇನೆ. ಯಾಕಂದ್ರೆ ನನ್ನ ತಪ್ಪಿನಿಂದ ನಾನು ಹೋಗಿರಲಿಲ್ಲ. ನನ್ನ ಟಿಕೆಟ್ ತಪ್ಪಿದಾಗ ಯಾರಾದ್ರೂ ಸಾಂತ್ವನ ಮಾತಾಡಿದ್ರು ನಾನು ಸಹಿಸ್ಕೊತಿದ್ದೆ. ಯಾರು ಒಬ್ಬರಾದ್ರು, ಜಿಲ್ಲಾದವರು ಇಲ್ಲ, ರಾಜ್ಯದವರು ಇಲ್ಲ, ಟಿಕೆಟ್ ತಂದಂತ ವ್ಯಕ್ತಿಯವರು ಮಾತಾಡೋದಿಲ್ಲ, ಅವರೂ ಇಲ್ಲ. ಹಿಂಗಾಗಿ ಎಷ್ಟು ಬೇಕಾಗುತ್ತೆ ಅಂತ ಹೋಗಿದ್ದು ಕರೆ ಆಯ್ತು. ಹಿಂಗಾಗಿ ಆಯ್ತು, ಅದೆಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕಂತ ಸುಳ್ಳಲ್ಲ. ಯಾಕಂದ್ರೆ ಇವತ್ತು ನಮ್ಮ ಹೋರಾಟ ಏನು ಅದು ಇವತ್ತು ಬೆಳಗ್ಗೆ ಇವತ್ತೆಲ್ಲ ಕೂಡ ಬಂದಿರತಕ್ಕಂಥದ್ದು. ಇರದೇ ಹೋದ್ರೆ ಅಲ್ಲೇ ಎದುರು ಹಾಕಿದ್ದಿಲ್ಲ. ಅದು ದೇವರ ಮಾಡ್ತಿರ್ತಾರೆ ಎಲ್ಲ ಕೂಡ. ನಮ್ಮ ಜೀವನದೊಳಗೆಲ್ಲ ದೇವರು ತಂದಿರತಕ್ಕಂಥ ಯೋಗಗಳೆಲ್ಲ ಕೂಡ. ಆದ್ರೆ ಅದು ಇವತ್ತೆಲ್ಲರಿಗೂ ಗೊತ್ತಾಗೈತೆ. ನಾ ಯಾರಿಗೆ ಹೇಳುವಂತ ಅವಶ್ಯಕತೆ ಏನೂ ಇಲ್ಲ. ದೊಡ್ಡ ಒಂದು ದೇವತಾ ಸಮಾನವಾಗಿರ್ತಕ್ಕಂಥ ಬಸವನಗುಡಿ ಕ್ಷೇತ್ರದ ಕಾರ್ಯಕರ್ತರು, ಮತದಾರ ಬಂಧುಗಳು, ಅವ್ರು ಯಾವತ್ತೂ ನಾನು ಬೆನ್ನಿದ್ದಾರೆ. ನಾವು ಯಾಕಡೆ ಹೋಗಿ ಬೆನ್ನ ಕೊಡ್ತಾರೆ ಪಾಪ. ಅವ್ರ ಶಕ್ತಿಯಿಂದ ಎಲ್ಲ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನನಗೂ ಕೂಡ ನಮ್ಮ ಕಾರ್ಯಕರ್ತರ ಮನಸ್ಸಿನ ಆಳದಲ್ಲಿದ್ದಂತಹ ಒಂದು ಭಾವನೆಗಳು, ನರೇಂದ್ರ ಮೋದಿ ಅವರ ಮೇಲೆ ಇರತಕ್ಕಂಥ ಪ್ರೀತಿ, ವಿಶ್ವಾಸ, ಅವೆಲ್ಲವನ್ನು ಕೂಡ ಉಳಿಸುವಂತದ್ದು ಕೂಡ ನನ್ನ ಮೇಲೆ ಇರತಕ್ಕಂಥ ಜವಾಬ್ದಾರಿ ಇತ್ತು. ಅದು ಕೂಡ ಒಂದು ಜವಾಬ್ದಾರಿ ಮನುಷ್ಯನಾಗಿ ನಾನು ಕೂಡ ಆ ಒಂದು ಜವಾಬ್ದಾರಿಯಿಂದ ಇವತ್ತು ಎಲ್ಲ ನಾಯಕರ ಮಾತಿಗೆ ಹೋಗೊಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿನ ಸಂತೋಷವಾಗಿ ಸೇರ್ಪಡೆ ಆಗಿದ್ದೀನಿ. ಬರುವ ದಿನದಲ್ಲಿ ಅದನ್ನ ಈ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಿ ಇಲ್ಲಿ ಲೋಕಸಭೆಯ ಅಭ್ಯರ್ಥಿ ಗೆಲ್ಲೋ ರೀತಿಯಲ್ಲಿ, ಹೆಚ್ಚಿನ ಹಂತದ ಗೆಲ್ಲೋ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಕಳಿಸ್ತೇನೆ. ಸರ್, ತಮ್ಗೆ ಮುಖ್ಯಮಂತ್ರಿಗಳಿಂದ ಅನ್ಯಾಯ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಈಗ ಜೆಡಿಎಸ್ ಟಿಕೆಟ್ ಘೋಷಣೆ ಆಗಿತ್ತಿಲ್ಲೇ ನಿಂತು ಇದನ್ನ ಜವಾಬ್ದಾರಿ ಹೆಚ್ಚಿನ ಎಲ್ಲ ಪಾಪ ಅವ್ರು ತಪ್ಪಿಲ್ಲ ಹೇಳಿದ. ನೀವು ಬಸವನಗುಡಿ ನಿಂತು ಬಿಡು, ಈಗ ಗೌಡರು ಆರಿಸಿ ಬರಂಗಿಲ್ಲ. ಅವರು 2 ಸಲ ನೋಡಿನ ಅವ್ರನ್ನ, ಅವ್ರ ಶಕ್ತಿ ಇಲ್ಲ. ಆ ಬಿ ಫಾರ್ಮ್ ನಿನ್ನ ಕೈಲೇ ಬೆಳಗ್ಗೆ ಕೊಟ್ಟು ಕಳಿಸ್ತೀನಿ, ಬಾಗೇವಾಡಿಗೆ ಜೆಡಿಎಸ್ ನಿಂದ್ರು ಅಂತ ಹೇಳಿದ್ರು. ಪಾಪ ಅವ್ರೇನು ತಪ್ಪಿಲ್ಲ, ನಾನು ಅವ್ರೇನು ತಪ್ಪಿಲ್ಲ, ಪಾಪ ಹೇಳಿದಾರ. ಹೊತ್ತೊಂಡಕ್ಕೆ ಬಿ ಫಾರ್ಮ್ ಬೆಳಗ್ಗೆ ಕೊಟ್ಟು ಕಳಿಸ್ತೀನಿ ಜೆಡಿಎಸ್ ಅಂತ ಹೇಳಿದ್ರು ಬಾಗೇವಾಡಿ. ಮತ್ತೆ ಯಾವ ಬೇಕಾದ್ ತಗೊಂಡ್ರು ಅವ್ರು, 2 ಜಿಲ್ಲೆಗಳು ಯಾವ ಬಿ ಫಾರ್ಮ್ ಬೇಕೋ ಅಂತ ತಗೊಂತ ಹೇಳಿದ್ರು. ಪಾಪ ಅವ್ರೇನು ತಪ್ಪಿಲ್ಲ, ಓಪನ್ ಇರ್ತಾರ ನಾವು. ಆದ್ರೆ ನಾ ಏನ್ ಮಾಡಿದೆ, ಅವ್ರು ಮನಗುಳಿಗೌಡ 2 ಸಲ ನಿಂತಾರ, ಸೋತಾರ, ಮತ್ತೆ ಪ್ರಚಾರ ಮಾಡಿದ್ರು ಅವರು. ನಾನೇನೋ ಏಕದಮ್ ಬಂದು ಬೆಳಗ್ಗೆ ಕಸ್ಕೊಂಡ್ ರೋಡ್ ಆಗಿ ಬರತ್ತಿರ್ಕೊಂಡು ನಮ್ಮ ಶಕ್ತಿ ಅವ್ರು ಹಾಕಿದೇವು ನಾವು. ಅವ್ರು ದುರ್ದೈವ, ಸ್ವಲ್ಪ ಸೋತ್ರ ಮಾತು ಬೇರೆ. ನಮ್ಮೆಲ್ಲ ಕಾರ್ಯಕರ್ತರು ಏನೋ ಅಪೇಕ್ಷೆಯಿಂದ ಸುಮಾರು 40-45 ಸಾವಿರ ರೋಡ್ ಅವ್ರು ಹಾಕಿದ್ದಾರೆ ಜೆಡಿಸಿ ಪ್ರಾಮಾಣಿಕ ಮಾಡಿದ್ದಾರೆ. ಮತ್ತೆ ಜಿಲ್ಲೆಯೊಳಗೆ 3 ಲಕ್ಷ ರೋಡ್ ಜೆಡಿಸಿ ಬಂದು ಉತ್ತರ ಕನ್ನಡ ಎಲ್ಲಿ ಇಲ್ಲ. ಅವತ್ತ ನಾನು ಆ ಪಕ್ಷಕ್ಕೆ ಹೋಗಿದ್ರಿಂದ ಸಾಕಷ್ಟು ಪರಿಣಾಮ ಜಿಲ್ಲೆಯೊಳಗೆ ಆಗೈತೆ. ಹಾಗೆ ಸಾಕಷ್ಟು ಫಲಿತಾಂಶ ಎಲ್ಲ ನೋಡಿದಾರೆ ಜನ. ಹೀಗಾಗಿ ಅದು ಆಗಬಾರ್ದು, ಕೆಟ್ಟ ಟೈಮ್ ಅದು. ಪಕ್ಷಕ್ಕೂ ಕೆಟ್ಟ ಅದು, ಭಾರತೀಯ ಜನತಾ ಪಾರ್ಟಿ ಕೆಟ್ಟ ಗಳಿಗೆನೇ ಅದು. ಸರ್ಕಾರ ಆಗಬೇಕಿತ್ತು, ಅದು ನಾವು ಟಿಕೆಟ್ ಕೊಡಿಲ್ಲ 4 ಮಂದಿ ಬರ್ತಿದ್ರು ಕೂಡ ಬಿಜೆಪಿ ಅಂದ. ಇವ್ರು 100 ಹಾಕಿದ್ದು, 8 ಹಾಕಿದ್ದು, ಪಕ್ಷೇತರ 2 10 ಹಾಕಿದ್ದು, ಅದಾಗಿದ್ದು 17 ಹಾಕಿತ್ತು, ಮತ್ತೆ ಜಮಖಂಡಿ ಹಾಕಿತ್ತು. ಸಾಧ್ಯ ಅದ ಇಲ್ಲೇ ಪೂರ ಶಕ್ತಿ ಇಲ್ಲೇ ಇರ್ತದೆ. ಇದು ಎಲ್ಲರ ಗಮನಕ್ಕೆ ಬಂದೈತೆ. ಇವತ್ತು ಯಾರ ಬಂದ್ರೆ ಆಪಾದನೆ ಕೊಡುವಂತದ್ದು ಏನೂ ಇಲ್ಲ. ಇಲ್ಲಿ ಸಹಜವಾಗಿ ಆಗ್ತಕ್ಕಂಥ ಘಟನೆಗಳು ರಾಜಕೀಯದೊಳಗೆ ಆಗಿದೆ. ಮತ್ತೆ ಕೇವಲ 10 ತಿಂಗಳೊಳಗೆ ಮತ್ತೆ ಪಕ್ಷ ನಮಗೆ ವಾಪಸ್ ಬರೀ ಸ್ವಾಗತ ಮಾಡಕತ್ತೀವಿ. ಇದೊಂದು ಹೊಸ ಬೆಳವಣಿಗೆ.
ಯಾರೋ ಒಬ್ರು ನಾ ಬಿಜೆಪಿ ಬಾಗಲ ತಟ್ಟಿನಿ ಯಾರೋ ನಮ್ಮ ಆತ್ಮದಲ್ಲಿ ಕಳಿಸಿದೆ ಅಂತ ಹೇಳ್ಕಂತ ಶುದ್ಧ ಸುಳ್ಳೈತೆ ನಾ ಅಂತ ತತ್ವನ ಒಪ್ಪೋದಿಲ್ಲ ನಾನು ಕೂಡ. ಅವರಾಗೆ 4 ತಿಂಗಳು ಬೆನ್ನ ಹತ್ತಿ ಬರೀ ಅಂತಂದ್ಮೇಲೆ ಇವತ್ತು ನಮ್ಮ ಕಾರ್ಯಕರ್ತರು ಒಪ್ಪಿದ ಮೇಲೆ ಒಪ್ಪಿನ ಅಷ್ಟೇ. ಅಲ್ಲಿವರೆಗೂ ಒಪ್ಪು ಪ್ರಶ್ನೆ ಏನಿಲ್ಲ. ಪ್ರಮುಖ ಬೇಡಿಕೆ ಬೇಡಿಕೆ ಪ್ರಶ್ನೆ ಅಲ್ಲ, ಈಗ ಸರ್ಕಾರದಲ್ಲಿ ಬೇಡಿಕೆ ಇರುತ್ತಲ್ಲ. ಮುಂದಿನ ಬಾಗೇವಾಡಿ ಕ್ಷೇತ್ರದ ನೋಡ್ಕೊಂಡು ಅಂತ ಹೇಳಿದ್ರೆ ಮತ್ತೆ ಅಷ್ಟೇ ರೀ. ಈಗ ಬಾಗೇವಾಡಿ ಕ್ಷೇತ್ರ ಈಗ ನೋಡ್ಬಿಟ್ಟಾರೆ, ಈಗ ಮತ್ತೆ ನೋಡಕ್ ಬರ್ತಾರ. ಬಾಗೇವಾಡಿ ಕ್ಷೇತ್ರದಲ್ಲಿ ಯಾರೋ ಹಸ್ತಕ್ಷೇಪ ಮಾಡ್ಬೇಡ. ಪ್ರಾಮಾಣಿಕ ಕಾರ್ಯಕರ್ತರ ಅಭಿಪ್ರಾಯ ಯಶಸ್ವಿ ಆಗಬೇಕಿಲ್ಲ ಅಷ್ಟೇ, ಮತ್ತೆ ಇಲ್ಲ. ನಾ ಅಂದ್ರೆ ನಾಣ ಅಲ್ಲ, ಪ್ರಾಮಾಣಿಕ ತಂಡ ಐತೆ ಒಂದಿಲ್ಲ. ಪ್ರಾಮಾಣಿಕ ತಂಡದ ಕೂಡಿ ಅವ್ರು ಏನ್ ನಿರ್ಣಯ ಮಾಡ್ತಾರೆ ಯಶಸ್ವಿ ಆಗ್ಬೇಕಾದ್ರೆ MLA ಇರ್ಬೋದು, TP ಇರ್ಬೋದು, ZP ಇರ್ಬೋದು, ಪುರಸಭೆ ಇರ್ಬೋದು, ಅವ್ರು ಯಾರು ಅಂತವ್ರಂದ್ರೆ ಪಾಲಿಸಿ ಮಾಡೋರಲ್ಲ, ಅವರೆಲ್ಲ ಅಂತ ಕಾರ್ಯಕರ್ತರು, ಜೀವ ಕೊಡು ಕಾರ್ಯಕರ್ತರು. और खबरों के लिए जुड़े रहिएगा आपके अपने चैनल बीजापुर समय के साथ।